ಸ್ಪೈಗಲ್. ಹೊಡಿರಿ ಅವ್ರಿಗೆ. ಅರೆ ಯಾರ್, ಮೊದಲು ನಾನು ಹೊಡಿತೀನಿ, ನಂತರ ಕಿತ್ಕೊಳ್ತೀನಿ. ನನ್ನ ಸ್ಟೈಲೇ ಬೇರೆ ಇದೆ. ನಾನು ಈಗಲ್ ಸ್ಪೈ ಈಗಲ್. DVD ಪ್ಲೀಸ್. ಮತ್ತೆ ನಾನು DVD ದಯಾರಾಮ್ ವೆಂಕಟೇಶ್ ದಾಬೋಲ್ಕರ್. ಅರೆ ಹಾರ್ಕೊಂಡು ಒಲಿಂಪಿಕ್ಗೆ ಹೋಗ್ತೀಯಾ? ಸಮೋಸೆ ಸುಟ್ಟೋಗುತ್ತೆ. DVD ನಿನ್ನ ಪ್ಲಾನ್ ನಾನು ಕಂಡಿಡ್ದೇ ಹಿಡಿತೀನಿ. ನನ್ನನ್ನು ಸೂಪರ್ ಸ್ಪೈ ಅಂತ ಹಾಗೇನೆ ಕರೆಯೋಲ್ಲ. ಅರೆ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಅರೆ ಲಡ್ಡು ಹೋಳಿಗೆ ಹಿಡ್ಕೊಳ್ಳಿ ನನ್ನ. ಅರೆ ಯಾರ್ ಮಿಠಾಯಿ ವಾಲೆ, ನೀನು ನಕಲಿ ಸೈಂಟಿಸ್ಟ್ ಇದೆಯಾ? ನೀನು ಹಪ್ಪಳ ಮಾಡು. ಪ್ರಾಜೆಕ್ಟ್ ಚೋಲಾ. ನಕಲಿ ಸೈಂಟಿಸ್ಟ್ ನಿಲ್ಲು, ಈಗ ನಿನ್ನನ್ನು ಪಾರಿವಾಳ ಮಾಡ್ತೀನಿ. ಓ ನೋ, ನಾನು ಪಾರಿವಾಳ ಆಗ್ಬಿಟ್ಟೆ. ಅರೆ ಯಾರ್. ಅವನಿಗೆ ಪಾರಿವಾಳ ಯಾಕೆ ಮಾಡಿದೆ? ಹಾರ್ಕೊಂಡು ಹೋಗ್ಬಿಟ್ನಲ್ಲ. DVD ಅಂತೂ ಸಿಕ್ಕಿತ್ತಲ್ಲ, ನಕಲಿ ಸೈಂಟಿಸ್ಟ್ ಅವನು ಮಾಡ್ದವನನ್ನ ಪಾರಿವಾಳ. ಇಷ್ಟೇ ಸೈನ್ಸು ಮತ್ತೆಲ್ಲ ಆರ್ಟ್ಸು. ಬಾ ರಸವನ್ನ ಪಾತ್ರೆಗೆ ಹಾಕೋಣ. ಬಾಸ್, ನೀವು ಇಂಟರ್ನ್ಯಾಷನಲ್ ಡಾನ್ ಇದ್ದೀರಿ. ಈಗ ಈ ಮಿಠಾಯಿ ರೀತಿ ಮಾತನಾಡೋದನ್ನ ಬಿಡಿ. ಬಾಲ್ಯದ ಅಭ್ಯಾಸ. ನೀವೇನು ಸೂಪರ್ ಈಗಲನ್ನ ಹಿಡಿತಿದ್ರಾ ಇಲ್ಲ ಜಿಲೇಬಿಯಿಂದ ಸೊಳ್ಳೆ ಓಡಿಸ್ತಿದ್ದೀರಾ? ನಾನಿಲ್ಲ ಅಂದ್ರೆ ಈ ಸೀಕ್ರೆಟ್ ಪ್ರಾಜೆಕ್ಟ್ ನ ಫೈಲ್ ಅವನ ಕೈಗೆ ಸಿಕ್ತಿತ್ತು. ಈಗ ಅವನು ಈಗಲ್ ಎಲ್ಲಿದ್ದಾನೆ ಬಾಸ್? ಈಗ ಅವನು ಪಾರಿವಾಳ ಆಗಿಬಿಟ್ಟಿದ್ದಾನೆ. ಇದೇನು ಪರಿಸ್ಥಿತಿ ಮಾಡಿಟ್ಬಿಟ್ರೆ ನನ್ನ. ನಾನು ಹಾರಿ ಸುಸ್ತಾದ್ನಲ್ಲಪ್ಪ. ನೀವು ನೋಡ್ತಾ ಇರುವಾಗೆ ಬನ್ನಿ ಪೂರ್ತಿ ಗಮನವಿಟ್ಟು ಗಾಳಿಪಟ ಹಾರಿಸ್ತಾ ಇದ್ದಾರೆ. ಮತ್ತೆ ಅವರ ಜೊತೆಗೆ ಸಹಕಾರ ನೀಡ್ತಾ ಅವರ ಅಣ್ಣ ಹನಿ. ಮ್ಯಾಚ್ ಅಂದ್ರೆ ನಾನು ಹೇಳ್ತಾ ಇರೋದು ಗಾಳಿಪಟ ಬಹಳ ರೋಮಾಂಚಕವಾಗಿ ಆಗ್ತಾ ಇದೆ. ಬನ್ನಿ ಅವರು ಸನ್ನೆ ಹನಿ ಅವರಿಗೆ ಡೀಲ್ ಮಾಡೋದಕ್ಕಾಗಿ ಹಗ್ಗ ತಿರುಗ್ತಿದೆ ಸನ್ ಸನ್, ಗಾಳಿಪಟ ಹಾರ್ತಾ ಇದೆ ಚನ್ ಚನ್. ಈಗ ಮತ್ತೆ ನಮ್ಮ ಬನ್ನಿ ಜೋರ್ದಾರ್ ಮತ್ತೆ ಡೀಲ್ ಮುಗಿಸಿಯೇ ಬಿಟ್ರು. ಎದುರಾಳಿಯ ಗಾಳಿಪಟ ನೆಲಸಮ. ಬಹಳ ರೋಮಾಂಚನಕಾರಿಯಾದಂತ ಪಾರ್ಟ್ನರ್ಶಿಪ್ ಇತ್ತು ಹನಿ ಮತ್ತೆ ಬನಿ ಮಧ್ಯೆ. ಬನ್ನಿ, ಸ್ವಲ್ಪ ಹೊತ್ತು ನಾನು ಗಾಳಿಪಟ ಹಾರಿಸ್ತೀನಿ. ಸ್ವಲ್ಪ ಕಾಯಿರಿ, ನೀವು ಕತಾರಲ್ಲಿದ್ದೀರಿ. ಬನ್ನಿಯ ನಂತರ ನನ್ನ ಬಾರಿ. ಅರೆ ಬಿಟ್ಬಿಡು ಪೊಪಟ್, ಗಾಳಿಪಟದೊಂದಿಗೆ ನೀನು ಹಾರಿ ಬಿಡ್ತೀಯಾ? ಹೌದಾ? ಈಗ ನೋಡಿ ನಾನೇನ್ ಮಾಡ್ತೀನಿ ಅಂತ.
ಪಾಪಾಡ್ ನೀನಿ ಪಾರಿವಾಳಕ್ಕೆ ಗಾಯ ಮಾಡಿದೆ. ಇದು ನನ್ನ ಡಾಟ್ ಅಲ್ಲ. ಎನಿ ಡೌಟ್? ಇದು ಡಿವಿಡಿಯ ಡಾಟ್ ಇದೆ. ಯಾರು ದಯಾರಾಮ್ ವೆಂಕಟೇಶ್ವರ್ ದಾಬೋಲ್ಕರ್. ಅವನದೊಂದು ಮೃಷ್ಟಾನ್ನ ಭೋಜನಾಲಯವಿತ್ತು. ಆಮೇಲೆ ಸೈಂಟಿಸ್ಟ್ ಆದ, ಮತ್ತೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಸಹ. ನಾನು ಅವನ ಸೀಕ್ರೆಟ್ ಪ್ರಾಜೆಕ್ಟ್ ನ ಇಂಟೆಲಿಜೆನ್ಸ್ ಮಾಡ್ತಿದ್ದೆ. ಆದ್ರೆ ನೀನ್ ಯಾಕೆ ಮಾಡ್ತಿದ್ಯಾ? ಬಿಕಾಸ್ ಐ ಆಮ್ ಸೂಪರ್ ಸ್ಪೈ. ಐ ಆಮ್ ಸೂಪರ್ ಈಗಲ್. ಯಾರ ಹಿಂದೆ ಬೀಳ್ತೀನೋ ಅವರ ಜೀವನವನ್ನ ಕಷ್ಟ ಮಾಡ್ಬಿಡ್ತೀನಿ. ಅರೆ ಯಾರ್, ನನ್ನ ಸ್ಟೈಲೇ ಸ್ವಲ್ಪ ಬೇರೆ. ಈ ಪಾರಿವಾಳದ ತಲೆ ಕೆಟ್ಟೋಗಿದೆ. ಓಯ್, ಈ ಪಾರಿವಾಳ ಅಂತ ಏನ್ ಕರಿತಾ ಇದ್ಯಾ? ಗರುಡನಂತ ಅಪಾಯಕಾರಿ ಮನುಷ್ಯನನ್ನ ಪಾರಿವಾಳ ಅಂತ ಕರಿತಿದ್ಯಾ? ಐ ಆಮ್ ಎ ಸ್ಪೈ ಈಗಲ್, ಸೂಪರ್ ಈಗಲ್. ನನ್ನ ಸ್ಟೈಲೇ ಬೇರೆ. ಡಿವಿಡಿ ನನ್ನ ಮನುಷ್ಯನಿಂದ ಪಾರಿವಾಳ ಮಾಡಿಬಿಡ್ತು. ಓ ನೋ. ನೋಡಿ ಬಾಸ್, ನಾವು ಸೂಪರ್ ಸ್ಪೈ ಈಗಲ್ ನ ಬಹಳ ದೊಡ್ಡ ಫ್ಯಾನ್. ಅವನು ದೊಡ್ಡ ದೊಡ್ಡ ಕೇಸನ್ನ ಸಾಲ್ವ್ ಮಾಡಿದಾನೆ. ಪವರ್ಫುಲ್ ವ್ಯಕ್ತಿ. ಟ್ರಸ್ಟ್ ಮೀ, ನನ್ನ ಸ್ಟೈಲೇ ಬೇರೆ. ನಿನ್ನ ಸ್ಟೈಲ್ ಎಲ್ಲಾ ಕಡೆಯಿಂದಲೂ ಭಿನ್ನವಾಗಿದೆ. ಎಲ್ಲೂ ಕೂಡ ನೀನು ಮನುಷ್ಯನಾಗಿ ಕಾಣೋದಿಲ್ಲ. ಇದನ್ನ ಡಿವಿಡಿ ಮಾಡಿದ್ದು ಯಾರ್? ಫಿಲ್ಮಿದ್ ಡಿವಿಡಿಯಾ ಅಥವಾ ಸಾಂಗಿದ್ ಡಿವಿಡಿಯಾ? ಅರೆ ಆ ಕ್ರಿಮಿನಲ್ ಡಿವಿಡಿ. ಅವನು ಸೈಂಟಿಸ್ಟ್ ಇದ್ದಾನೆ. ಆದ್ರೆ ನೀನೇ ಹೇಳಿದ್ದಿ ಮಿಠಾಯಿ ಮಾಡುವವಂತ. ಅರೆ ಮೊದಲಿದ್ದ ಅವನೇ ಏನೋ ಕೆಮಿಕಲ್ ಹಾಕಿದಾನೆ ಮಿಠಾಯಿಗ. ಓ, ಏನ್ ಮಾಡ್ಲಿ ಇವನನ್ನ? ಇಲ್ಲ, ನನ್ನ ಬಾಡಿಯಲ್ಲಿ ನನ್ನನ್ನ ನಂಬಿ ನಾನು ಸೂಪರ್ ಸ್ಪೈ ಈಗಲಿದ್ದೀನಿ. ಪ್ಲೀಸ್. ಡಾಟ್ ನಲ್ಲಿ ಕೆಮಿಕಲ್ಸ್ ಅಂತೂ ಇದೆ. ಬಹುಶಃ ಇವನು ಹೇಳೋದು ನಿಜ ಇರಬಹುದು ಗೆಳೆಯರೇ. ಎನಿ ಡೌಟ್? ಸರಿ, ನಮ್ಗೆ ನಿನ್ ಮೇಲೆ ಭರವಸೆ ಇದೆ. ಬಾ, ನಿನ್ನನ್ನು ಸರಿ ಮಾಡಕ್ಕೆ ಡಾಕ್ಟರ್ ಬಾಲು ಬಳಿಗೆ ಹೋಗೋಣ. ಅರೆ ನಂದು, ಡಾಕ್ಟರ್ ಬಾಲು ಅವರು ಕ್ಲಿನಿಕ್ ಅಲ್ಲಿ ಇದ್ದಾರಾ? ಇಲ್ಲ, ಅವರು ಔಟ್ ಆಫ್ ಸ್ಟೇಷನ್ ಇದ್ದಾರೆ. ಏನಾಯ್ತು? ಈ ಪಾರಿವಾಳವನ್ನ ಗಿಡುಗ ಮಾಡ್ಬೇಕು. ಯಾಕೆ? ಪಾರಿವಾಳನೇ ಆಗಿರ್ಲಿ ಬಿಡಿ. ಈಗಲ್ ಮಾಡಿ ಏನ್ ಮಾಡ್ತೀರಾ? ಅರೆ ಈಗಲ್ ನನ್ನ ಹೆಸರು. ನಾನು ಮನುಷ್ಯ ಇದ್ದೀನಿ, ಪಾರಿವಾಳ ಆಗ್ಬಿಟ್ಟಿದ್ದೀನಿ. ಯಾರ್ ಪಾರಿವಾಳ? ಹಾಗಾದ್ರೆ ಇವನನ್ನ ವೈದ್ಯ ಬಾಲುವಿನ ಹತ್ರ ಕರ್ಕೊಂಡು ಹೋಗಿ. ಅವನಾದ್ರೂ ಡಾಕ್ಟರ್ ಬಾಲುವಿನ ತಮ್ಮನೇ ಅಲ್ವಾ? ಹಾ, ಇದು ಸರಿನೇ. ಇಲ್ಲಿ ಬನ್ನಿ, ಅಲ್ಲಿ ಬನ್ನಿ. ಎಲ್ಲ ತೊಂದರೆ ದೂರ ಮಾಡಿ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಉದುರುವ ಕೂದಲಿಗೆ ಚಿಕಿತ್ಸೆ ಮಾಡಿ. ಕೆರೆಯುವ ಕಜ್ಜಿಗೆ ಚಿಕಿತ್ಸೆ ಮಾಡಿ. ಮನಸ್ಸಿನ ದೌರ್ಬಲ್ಯತೆ ದೂರ ಆಗುತ್ತೆ. ಯಾವ ರೋಗ ಇದ್ರೂ ದೂರ ಆಗುತ್ತೆ. ಪ್ರತಿಯೊಂದಕ್ಕೂ ಚಿಕಿತ್ಸೆ ಇದೆ. ವಾಸಿಯಾಗಿಲ್ಲ ಅಂದ್ರೆ ಹಣ ವಾಪಸ್. ಅಲ್ಲಿ ಬಾವು. ಹಾ, ಅಲ್ಲೇ ಬರ್ತಾ ಇದ್ದೀವಿ. ನೀವು ಬೇಗನೆ ಈ ಪಾರಿವಾಳವನ್ನ ಗಿಡುಗ ಮಾಡಿ. ಇಲ್ಲಿ ಬಾವು. ನಿನ್ನ ಬುದ್ಧಿಯ ಹುಲ್ಲನ್ನ ಮತಿಹೀನ ಹುಳಗಳು ತಿಂದಿದಾವ. ಸೆಕೆಗಾಲದಲ್ಲಿ ನೆರೆ ಬಂದಿದ್ಯಾ? ಅರೆ ಪಾರಿವಾಳವನ್ನ ಈಗಲ್ ಹೇಗೆ ಮಾಡೋದು? ನಂದು ಎಲ್ಲರ ಬಂಧು. ಆದ್ರೆ ಬಂಧು ಆಗಿರೋದ್ರಿಂದ ಇಷ್ಟೊಂದು ಲಾಭ ಪಡ್ಕೋಬೇಡ. ಪಾರಿವಾಳ ಈಗಲ್ ಹೇಗಾಗಲು ಸಾಧ್ಯ? ಇದು ಗಿಡುಗನೇ. ನಿನ್ನ ಖಾಲಿ ಮೆದುಳಲ್ಲಿ ಪಾತ್ರೆಗಳು ಠಣ ಠಣ ಹೇಳ್ತಿವೆ. ನನ್ನ ಮನಸ್ಸಿನಲ್ಲೂ ಭಣ ಭಣ ಅಂತಿವೆ. ಇಲ್ಲಿಗಲ್ ಪ್ಲಾಟ್ ನಿನಗೆ ಲೀಗಲ್ ಅನಿಸ್ತಿದೆ. ಈ ಪಾರಿವಾಳ ಯಾವ ಆಂಗಲ್ ನಿಂದ ನಿನಗೆ ಈಗಲ್ ಅನಿಸ್ತಿದೆ? ಸರ್, ಇದು ಸ್ಪೈ ಈಗಲ್. ಇವನು ಸ್ಪೈ ಆಗಿರ್ಬೋದು, ಆದ್ರೆ ಈಗಲ್ ಮಾತ್ರ ಅಲ್ಲ. ನನ್ನ ಕಣ್ಣಿನ ಹೆಡ್ಲೈಟ್ ನಿಂದ ಇವನ ಚೆಹರೆಯ ಮೈಲ್ಸ್ ನೋಡ್ತಾ ಇದ್ದೀನಿ. ಇವನು ಪಾರಿವಾಳವೇ. ಇವನನ್ನು ಪಾರಿವಾಳ ಮಾಡಲಾಗಿದೆ. ಇವನನ್ನ ಡಿವಿಡಿ ಪಾರಿವಾಳ ಮಾಡಿದ್ದು. ಇವನು ಹಾಗೆ ನೋಡಿದ್ರೆ ಮನುಷ್ಯ. ಡಿವಿಡಿಯಲ್ಲಿ ಮ್ಯೂಸಿಕ್ ಕೇಳಬಹುದು, ಪಿಕ್ಚರ್ ನೋಡಬಹುದು, ಡ್ಯಾನ್ಸ್ ನೋಡಬಹುದು, ಯೋಗ ಕಲಿಬಹುದು. ಡಿವಿಡಿ ನೋಡ್ತಾ ಯಾರಾದ್ರೂ ಪಾರಿವಾಳ ಆಗಕ್ಕೆ ಹೇಗೆ ಸಾಧ್ಯ? ಅರೆ ಆ ಡಿವಿಡಿ ಅಲ್ಲ, ದಯಾರಾಮ್ ವೆಂಕಟೇಶ್ ದಾಬೋಲ್ಕರ್ ಡಿವಿಡಿ. ಅವನಿವನಿಗೆ ಗರಿ ಎಸ್ತು ಮನುಷ್ಯನನ್ನು ಪಾರಿವಾಳ ಮಾಡಿಬಿಟ್ಟ. ಆ ಫೇಮಸ್ ಕ್ರಿಮಿನಲ್. ಅವನು ಸೈಂಟಿಸ್ಟ್ ಕೂಡ. ಇಲ್ಲ ಮಾವು, ನಾನೇನಾದ್ರೂ ಮಾಡ್ತೀನಿ. ತಮ್ಮ, ಇದು ಒಮ್ಮೆ ಆಂಬ್ಯುಲೆನ್ಸ್, ಒಮ್ಮೆ ಅಗ್ನಿಶಾಮಕ, ಒಮ್ಮೆ ಪೊಲೀಸ್ ವ್ಯಾನ್. ಇದು ಸೈರನ್ ಯಾಕೆ ಹೊಡಿತಾ ಇದೆ? ಈ ಸೈರನ್ ಬೇರೆ ಬೇರೆ ಮೆಟಲ್ ನದ್ದು. ಇವನ ಬಾಡಿಯಲ್ಲಿ ಟೊಮೆಟೊ ಸೂಪ್ ನ ಜೊತೆ ಜೊತೆ ಜಿಂಕ್, ಅಲ್ಯೂಮಿನಿಯಂ ಮತ್ತು ಪೊಟ್ಯಾಷಿಯಂ ನಂತಹ ವಸ್ತುಗಳ ಮಿಕ್ಸ್ಚರ್ ಮಾಡಲಾಗಿದೆ.
ಹಾ ಖಂಡಿತ ಸರಿಯಾಗಿ ಹೇಳಿದ್ರಿ. ಅವನು ಒಂದು ಡಾಟ್ ಮಾಡಿದ, ಅದಾದ್ಮೇಲೆ ನಾನು ಪಾರಿವಾಳ ಆಗಿದ್ದು. ಇಲ್ದಿದ್ರೆ ನನ್ನ ಸ್ಟೈಲೇ ಬೇರೆ ಇತ್ತು ಯಾರ್. ಸಾಕು ಸುಮ್ನಿರು. ಆ ಡಾಟ್ ನ ಪ್ರಭಾವ ಕಡಿಮೆ ಮಾಡೋದಕ್ಕಾಗಿ ಒಂದು ಚೂರ್ಣ ಮಾಡಬೇಕು. ಇವನಿಗೆ ತಿನ್ನಿಸ್ಬೇಕು, ಸ್ವಲ್ಪ ಆಡಿಸ್ಬೇಕು, ಸ್ವಲ್ಪ ನಡೆಸಬೇಕು. ಆಗ ಪುನಃ ಮೊದಲಾಗೆ ಈಗಲಾಗ್ಬೋದು. ಅರೆ ಈಗಲ್ ನನ್ನ ಹೆಸರು. ನಾನು ಮನುಷ್ಯನಾಗ್ಬೇಕಿದೆ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ. ಪ್ಲೀಸ್ ಪ್ಲೀಸ್ ನಾನು ಈ ಕೆಲಸ ಮಾಡ್ಕೊಡಿ ಪ್ಲೀಸ್. ನೀನು ಹೋದ್ರೆ ಆಮೇಲೆ ಕೆಲಸ ಶುರು ಮಾಡೋದಲ್ವಾ? ನನಗೆ ಗೊತ್ತಾ ಇದರಲ್ಲಿ ಏನೆಲ್ಲ ಸೇರಿಸ್ಬೇಕು ಅಂತ. ನನಗೆ ಕೆಲಸ ಮಾಡೋದಕ್ಕೆ ಬಿಡು, ನೀನು ಅಲ್ಲಿ ಹೋಗು. ಸರಿ ವೈದ್ಯ ಬಾಲು, ಚೂರ್ಣ ರೆಡಿ ಆದ ತಕ್ಷಣ ಕಾಲ್ ಮಾಡಿ. ನಂದು ನೀನು ಇಲ್ಲಿ ಬಾ, ನಾನು ಬರ್ಕೊಡುವ ಸಾಮಾನು ತಗೊಂಡು ಬಾ. ಏ ಪಾರಿವಾಳ ಅಣ್ಣ, ಏ ಅನ್ನ ತಿನ್ನು. ಥೂ, ಅರೆ ಕತ್ತೆ, ಸೂಪರ್ ಈಗಲಿಗೆ ಅಕ್ಕಿ ತಿನ್ನಿಸ್ತಾ ಇದೀಯಾ? ಅರೆ ಕತ್ತೆ, ಈಗ ನೀನು ಪಾರಿವಾಳವೇ. ಪಾರಿವಾಳ ಅನ್ನ ತಿನ್ನೋದೇ. ಅರೆ ಯಾರ್ ಬೇಯಿಸ್ಬೇಡ ಪ್ಲೀಸ್. ಸರಿ, ಬೇಯಿಸೋದಿಲ್ಲ, ಹಂಗೆ ತಿನ್ನಿಸ್ಬಿಡ್ತೀನಿ. ನೀನು ವಾಪಸ್ ಮನುಷ್ಯ ಆಗ್ತೀಯಲ್ಲ, ಆಗ ನಾನು ಬೇಯಿಸಿ ತಿನ್ನಿಸ್ತೀನಿ. ಪ್ಲೀಸ್ ಪ್ಲೀಸ್ ನನ್ನ ಹನಿ ಬಳಿ ಒಬ್ಬನ್ನ ಬಿಟ್ಟು ಹೋಗ್ಬೇಡ್ರಪ್ಪ ಪ್ಲೀಸ್. ನಾನು ಇವನನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗೋಲ್ಲ, ಯಾಕೆಂದ್ರೆ ನನ್ನ ಸ್ಟೈಲೇ ಬೇರೆ. ಇವನನ್ನು ಯಾವ ಸ್ಟೈಲ್ ನಿಂದಲೂ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎನಿ ಡೌಟ್? ಗೆಳೆಯರೆ, ವೈದ್ಯ ಬಾಲೂರ ಏನಾದ್ರೂ ಅಪ್ಡೇಟ್? ಸಮಯ ಹಿಡಿಯುತ್ತೆ. ನಂದು ಸಿಕ್ಕಿದ್ದ, ಹೇಳ್ತಿದ್ದ ಚೂರ್ಣ ನಾಳೆ ತಯಾರಾಗುತ್ತೆ. ನನಗೆ ನನ್ನ ಪವರ್ಸ್ ವಾಪಸ್ ಬೇಕಿದೆ ಯಾರ್. ಆಗ ಗೊತ್ತಾಗುತ್ತೆ ಡಿವಿಡಿಗೆ ಈ ಸೂಪರ್ ಈಗಲ್ ಯಾವ ಮಣ್ಣಿಂದ ಆಗಿದ್ದಾನೆ ಅಂತ. ನನ್ನನ್ನ ಬೇಗನೆ ಸರಿ ಮಾಡಿ, ಯಾಕಂದ್ರೆ ನಾನು ಡಿವಿಡಿ ಒಳಗಿನ ಡೀಟೇಲ್ಸ್ ನ ಕಂಡುಹಿಡಿಬೇಕಿದೆ. ಇದು ಟೋಟಲ್ ಎಷ್ಟು ಡಿವಿಡಿ ಇದೆ? ಮತ್ತೆ ಎಲ್ಲರ ಹೆಸರು ಡಿವಿಡಿ ಯಾಕೆ? ಅರೆ ಮೆದುಳಿಲ್ಲದ ನನ್ನ ಹನಿ, ಒಂದೇ ಡಿವಿಡಿ ಇರೋದು. ಮತ್ತೆ ಆ ಡಿವಿಡಿಯ ಬಳಿ ಒಂದು ಡಿವಿಡಿ ಇದೆ, ಅದರಲ್ಲಿ ಕ್ರೈಮ್ ಪ್ಲಾನ್ ಇದೆ. ಹಾ, ಪ್ರಾಜೆಕ್ಟ್ ಚೋಲಾ. ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ಅವನಿಗೆ ತಿಂಡಿ ಮಾಡುವವನಲ್ವಾ? ಡಿವಿಡಿಯಲ್ಲಿ ಚೋಲೆ ಭಟೂರದ ರೆಸಿಪಿ ಕೂಡ ಇರಬಹುದು ತಮ್ಮ. ಇಲ್ಲ ಹನಿ, ಕ್ರಿಮಿನಲ್ ಚೋಲೆ ರೆಸಿಪಿಗಾಗಿ ಈಗಲ್ ಜೊತೆಗೆ ಯಾಕೋ ಹೊರಡ್ತಾನೆ. ಖಂಡಿತ ಬೇರೆನೋ ಪ್ಲಾನ್ ಇದೆ. ವಾ ವಾ ವಾ, ಬನ್ನಿ, ನೀನು ಎಷ್ಟೊಂದು ಇಂಟೆಲಿಜೆಂಟ್. ನೀವಿಬ್ರು ಯಾವ್ದಾದ್ರು ಮೇಳದಲ್ಲಿ ಸಿಕ್ಕಿರೋ ಅಣ್ತಂದಿರಲ್ಲ ತಾನೆ? ಸರ್, ಮೇಳದಲ್ಲಿ ಜನರು ತಪ್ಪಿಸ್ಕೊಳ್ತಾರೆ. Yes, ಆದ್ರೆ ಯಾವ ಅಣ್ತಂದಿರು ದೂರ ಆಗ್ತಾರೆ, ಅವ್ರು ಯಾರಿಗಾದ್ರೂ ಸಿಗ್ತಾರಲ್ವಾ? ಅದ್ಭುತ ಅದ್ಭುತ ಅದ್ಭುತ, ಎಂತ ಪತ್ತೆದಾರಿ ಮೆದುಳು. ಎನಿ ಡೌಟ್? ಥ್ಯಾಂಕ್ ಯು ಯಾರ್, ನನ್ನ ಸ್ಟೈಲೇ ಬೇರೆ. ಈಗ ಏನಾದ್ರೂ ಕೆಲಸ ಮಾಡೋಣವಾ? ಆದ್ರೆ ನನಗೆ ತಲೆ ಜೊತೆ ದೇಹ ಕೂಡ ಬೇಕಿದೆ. ನನಗೆ ಅನುಮಾನ ಇದೆ, ಡಿವಿಡಿ ಏನೋ ದೊಡ್ಡ ಪ್ಲಾನ್ ಮಾಡ್ತಿದ್ದಾನೆ ಅಂತ.